ಮಹಾಶಿವರಾತ್ರಿಯಂದು ನಿಮ್ಮ ರಾಶಿಗನುಸಾರ ಪರಶಿವನಿಗೆ ಈ ವಸ್ತುಗಳನ್ನು ಅರ್ಪಿಸಿದರೆ ಶುಭ ಫಲಗಳ ಪ್ರಾಪ್ತಿ. ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಶಿವಲಿಂಗದ ಮೇಲೆ ಕೆಲವು ವಸ್ತುಗಳನ್ನು ಅರ್ಪಿಸಬೇಕಾಗುತ್ತದೆ. ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆಯುವುದರೊಂದಿಗೆ ನಿಮ್ಮ ರಾಶಿಯ ಅಧಿಪತಿಯು ಸಾಕಷ್ಟು ಸಂತೋಷವನ್ನು ಹೊಂದುವನು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅದಕ್ಕೂ ಮೊದಲು ನೀವು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಬಯಸುವುದಾದರೆ, ನೆಮ್ಮದಿಯ ಜೀವನ ಬಯಸುವುದಾದರೆ, ಶ್ರೀ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕು ಎಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ MRHH ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಪಾರ್ವತಿ ಪರಮೇಶ್ವರಾಯ ನಮಃ ಎಂದು ಬರೆಯಿರಿ. 2026ರ ಮಹಾಶಿವರಾತ್ರಿಯ ಶುಭ ಹಬ್ಬವನ್ನು ಇದೇ ಫೆಬ್ರವರಿ 15ರಂದು ಆಚರಿಸಲಾಗುವುದು. ಈ ದಿನ ಶಿವನ ಭಕ್ತರು ದಾನ ಧರ್ಮ ಹಾಗೂ ಉಪವಾಸವನ್ನು ಆಚರಿಸುತ್ತಾರೆ. ಇದರ ಜೊತೆಗೆ ಶಿವಲಿಂಗದೊಂದಿಗೆ ಸಂಬಂಧವನ್ನು ಹೊಂದಿರುವ ಕೆಲವು ಪರಿಹಾರ ಕ್ರಮಗಳನ್ನು ಈ ದಿನ ನೀವು ಅನುಸರಿಸುವುದರಿಂದ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು. ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಅನುಸಾರವಾಗಿ ಕೆಲವು ವಸ್ತುಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಿತಾಂಶ ದೊರಕುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ಲೇಖನದ ಮೂಲಕ ಯಾವ ರಾಶಿಗೆ ಸೇರಿದ ಜನರು ಯಾವ ವಸ್ತುಗಳನ್ನು ಮಹಾದೇವನಿಗೆ ಅರ್ಪಿಸುವುದು ಬಹಳಷ್ಟು ಉತ್ತಮ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯಿರಿ. ಮೇಷ ಮತ್ತು ವೃಶ್ಚಿಕ ರಾಶಿ. ಮೇಷ ಮತ್ತು ವೃಶ್ಚಿಕ ರಾಶಿ ಈ ಎರಡು ರಾಶಿಗಳ ಅಧಿಪತಿಯು ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹವಾಗಿದೆ. ಹಾಗಾಗಿ 2026ರ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ಎರಡು ರಾಶಿಗಳಿಗೆ ಸೇರಿದ ಜನರು ಶಿವಲಿಂಗದ ಮೇಲೆ ಬಿಲ್ವಪತ್ರೆ, ಜೇನುತುಪ್ಪ ಮತ್ತು ಕೆಂಪು ಚಂದನವನ್ನು ಅರ್ಪಿಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಈ ವಸ್ತುಗಳನ್ನು ಮೇಷ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರು ಮಹಾದೇವನಿಗೆ ಅರ್ಪಿಸುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ. ವೃಷಭ ಮತ್ತು ತುಲಾ ರಾಶಿ. ವೃಷಭ ಮತ್ತು ತುಲಾರಾಶಿಯ ಅಧಿಪತಿಯು ಶುಭ ಗ್ರಹವಾದ ಶುಕ್ರ ಗ್ರಹವಾಗಿದೆ. ಹಾಗಾಗಿ ವೃಷಭ ಮತ್ತು ತುಲಾರಾಶಿಗೆ ಸೇರಿದ ಜನರು ಇದೇ ಫೆಬ್ರವರಿ 15ರಂದು ಆಚರಿಸಲಾಗುವ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಶಿವಲಿಂಗದ ಮೇಲೆ ಮೊಸರು, ಮಲ್ಲಿಗೆ ಹೂವು, ಕಲ್ಲು ಸಕ್ಕರೆ, ಸುಗಂಧ ದ್ರವ್ಯಗಳನ್ನು ಅರ್ಪಿಸಬೇಕಾಗುತ್ತದೆ. ವೃಷಭ ಮತ್ತು ತುಲಾರಾಶಿಗೆ ಸೇರಿದ ಜನರು ಇಲ್ಲಿ ಹೇಳಿರುವ ವಸ್ತುಗಳನ್ನು ಪರಶಿವನಿಗೆ ಅರ್ಪಿಸುವುದರಿಂದ ಇವರ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವುದು. ಮಿಥುನ ಮತ್ತು ಕನ್ಯಾ ರಾಶಿ. ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿಯು ಗ್ರಹಗಳ ರಾಜಕುಮಾರನಾದ ಬುಧ ಗ್ರಹವಾಗಿದೆ. ಹಾಗಾಗಿ ಮಿಥುನ ಮತ್ತು ಕನ್ಯಾ ರಾಶಿಗೆ ಸೇರಿದ ಜನರು ಈ ವರ್ಷದ ಶಿವರಾತ್ರಿಯ ಸಂದರ್ಭದಲ್ಲಿ ಗರಿಕೆ ಹುಲ್ಲು, ದತ್ತುರ, ಕಬ್ಬಿನ ರಸ ಇತ್ಯಾದಿಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸುವುದು ಉತ್ತಮ. ಈ ವಸ್ತುಗಳನ್ನು ಶಿವನಿಗೆ ಅರ್ಪಿಸುವುದರಿಂದ ಮಿಥುನ ಮತ್ತು ಕನ್ಯಾ ರಾಶಿಗೆ ಸೇರಿದ ಜನರ ಮನಸ್ಸಿನಲ್ಲಿ ಚಂಚಲತೆಯು ಕಡಿಮೆಯಾಗುವುದು ಮತ್ತು ಮಹಾದೇವನ ಅಪಾರ ಆಶೀರ್ವಾದದ ಪ್ರಾಪ್ತಿಯೂ ಕೂಡ ಆಗುವುದು. ಕಟಕ ರಾಶಿ. 2026ರ ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಫೆಬ್ರವರಿ 15ರಂದು ಆಚರಿಸಲಾಗುವುದು. ಹಾಗಾಗಿ ನಿಮ್ಮ ರಾಶಿಯು ಕಟಕ ರಾಶಿಯಾಗಿದ್ದರೆ ಮಹಾಶಿವರಾತ್ರಿಯ ಶುಭ ದಿನವು ನಿಮಗೆ ಬಹಳ ವಿಶೇಷವಾಗಿರುವುದು. ಏಕೆಂದರೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನ ಪೂಜೆಯನ್ನು ಶಿವನ ಪೂಜೆಯೊಂದಿಗೆ ನೆರವೇರಿಸಲಾಗುವುದು. ಹಾಗಾಗಿ ಈ ದಿನ ಕಟಕ ರಾಶಿಗೆ ಸೇರಿದ ಜನರು ಹಾಲು, ಬಿಳಿ ಹೂಗಳು ಮತ್ತು ಮೊಸರನ್ನು ಶಿವಲಿಂಗದ ಮೇಲೆ ಅರ್ಪಿಸುವುದು ಬಹಳ ಒಳಿತು ಎಂದು ಹೇಳಲಾಗುತ್ತದೆ. ಕಟಕ ರಾಶಿಗೆ ಸೇರಿದ ಜನರು ಈ ವಸ್ತುಗಳನ್ನು ಪರಶಿವನಿಗೆ ಅರ್ಪಿಸುವುದರಿಂದ ಜೀವನದಲ್ಲಿನ ಎಲ್ಲ ದುಃಖ, ನೋವುಗಳು ದೂರವಾಗಿ ಸಂತೋಷ ನೆಲೆಸುವುದು ಎಂದು ಹೇಳುವರು. ಸಿಂಹ ರಾಶಿ. ಸಿಂಹ ರಾಶಿಯ ಅಧಿಪತಿಯು ಗ್ರಹಗಳ ರಾಜನಾದ ಸೂರ್ಯದೇವನಾಗಿದ್ದಾನೆ. ಹಾಗಾಗಿ ಈ ವರ್ಷದ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಬೆಲ್ಲ ಮಿಶ್ರಿತ ನೀರು ಮತ್ತು ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕಾಗುತ್ತದೆ.
ನೀವು ಸಿಂಹ ರಾಶಿಗೆ ಸೇರಿದ ಜನರಾಗಿದ್ದರೆ ಈ ವಸ್ತುಗಳನ್ನು ಮಹಾದೇವನಿಗೆ ಅರ್ಪಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ಹೊಂದುವುದಾಗಿದೆ ಮತ್ತು ಮಹಾದೇವನ ವಿಶೇಷ ಆಶೀರ್ವಾದವನ್ನು ಪಡೆಯುವ ಯೋಗವೂ ಕೂಡ ದೊರಕುವುದು. ಧನು ಮತ್ತು ಮೀನರಾಶಿ. ಧನು ಮತ್ತು ಮೀನರಾಶಿಯ ಅಧಿಪತಿಯು ಶುಭಗ್ರಹವಾದ ಗುರುಗ್ರಹವಾಗಿದೆ. ಹಾಗಾಗಿ ಧನು ಮತ್ತು ಮೀನರಾಶಿಗೆ ಸೇರಿದ ಜನರು ಇದೇ ಫೆಬ್ರವರಿ 15ರಂದು ಆಚರಿಸಲಾಗುವ ಮಹಾಶಿವರಾತ್ರಿಯಂದು ಕೇಸರಿ, ಕಡಲೆ ಹಿಟ್ಟಿನಿಂದ ತಯಾರಿಸಿದ ಸಿಹಿ ಪದಾರ್ಥ, ಹಾಲು ಇತ್ಯಾದಿಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸುವುದು ಬಹಳಷ್ಟು ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಧನು ಮತ್ತು ಮೀನರಾಶಿಗೆ ಸೇರಿದ ಜನರ ಜ್ಞಾನ ಮತ್ತು ವಿವೇಕದಲ್ಲಿ ಬಹಳಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಮಕರ ಮತ್ತು ಕುಂಭರಾಶಿ. ಮಕರ ಮತ್ತು ಕುಂಭರಾಶಿಯ ಅಧಿಪತಿಯು ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಎಂದು ಕರೆಯಲ್ಪಡುವ ಶನಿದೇವನಾಗಿದ್ದಾನೆ. ಹಾಗಾಗಿ ಮಕರ ಮತ್ತು ಕುಂಭರಾಶಿಗೆ ಸೇರಿದ ಜನರು ಕಪ್ಪು ಎಳ್ಳು, ದತ್ತುರ ಮತ್ತು ಶಮಿ ಎಲೆಯನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕಾಗುತ್ತದೆ. ಇಲ್ಲಿ ಹೇಳಿರುವ ವಸ್ತುಗಳನ್ನು ಮಕರ ಮತ್ತು ಕುಂಭರಾಶಿಗೆ ಸೇರಿದ ಜನರು ಶಿವನಿಗೆ ಅರ್ಪಿಸುವುದರಿಂದ ಆತನ ಬೆಂಬಲವು ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ದೊರಕುವುದರೊಂದಿಗೆ ಶನಿದೇವನ ವಿಶೇಷ ಆಶೀರ್ವಾದ ಕೂಡ ನಿಮಗೆ ಲಭಿಸಲಿದೆ. ಹಾಗಾಗಿ ಸುಖ, ಸಮೃದ್ಧಿ, ಧನ ಸಂಪತ್ತಿನಿಂದ ಕೂಡಿದ ಜೀವನ ನಿಮ್ಮದಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.